ವಿಡಿಯೋದಲ್ಲಿ 7 ಶನಿವಾರಗಳು ಸಪ್ತ ಶನಿವಾರ ಪೂಜೆ ಅಂತಾನೆ ಹೇಳ್ಬೋದು. ವೆಂಕಟರಮಣನ ಪೂಜೆ ಹೇಗ್ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಹಾಗೆ ವಿಶೇಷವಾಗಿ ವೆಂಕಟರಮಣನಿಗೆ ಈ ಒಂದು ದೀಪವನ್ನ ಹಚ್ಚಬೇಕು, ಒಂದೇ ಒಂದು ದೀಪ. ಸಪ್ತ ಶನಿವಾರದಲ್ಲಿ ಮಾಡುವಂತ ಆ ದೀಪಾರಾಧನೆ ಆದ್ರೂ ಯಾವುದು, ಹೇಗೆ ಹಚ್ಚಬೇಕು ಆ ದೀಪವನ್ನ, ಮತ್ತೆ ಹೇಗೆ ಸಂಕಲ್ಪ ಮಾಡ್ಕೋಬೇಕು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ತಡ ಮಾಡದೆ ಈ ಪೂಜಾ ವಿಧಾನವನ್ನ ತಿಳ್ಕೊಳ್ಳೋಣ. ಇನ್ನೇನು ಶ್ರಾವಣ ಮಾಸ ಆರಂಭ ಆಗ್ತಾ ಇದೆ. ಶ್ರಾವಣ ಶನಿವಾರದಲ್ಲಿ ಮಾಡುವಂತ ವೆಂಕಟರಮಣನ ಪೂಜೆ ತುಂಬಾನೇ ವಿಶೇಷ. ತುಂಬಾ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ. ಈ ಪೂಜೆಯನ್ನ 7 ಶನಿವಾರಗಳು ಮಾಡಬೇಕು. ಶ್ರಾವಣ ಮಾಸದಲ್ಲಿ ಪ್ರಾರಂಭ ಮಾಡೋದು ತುಂಬಾನೇ ವಿಶೇಷ ಫಲವನ್ನ ನಾವೆಲ್ಲರೂ ಕೂಡ ಪಡ್ಕೊಳ್ಬಹುದು. ಅದರಲ್ಲೂ ಇವಾಗ ಚಾತುರ್ಮಾಸ ಕೂಡ ನಡೀತಾ ಇದೆ. ಹಾಗಾಗಿ ಭಗವಂತನ ಪೂಜೆ, ಭಗವಂತನ ಸೇವೆ, ಆರಾಧನೆಯಲ್ಲಿ ವಿಶೇಷ ಫಲವನ್ನ ನಾವು ಪಡ್ಕೊಳ್ಬಹುದು. ನಾವೆಲ್ಲರೂ ಕೂಡ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಹಾಗಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಪ್ರತಿ ದಿನವೂ ವಿಶೇಷವಾದಂತಹ ದಿನನೇ, ವಿಶೇಷವಾದಂತಹ ಹಬ್ಬಗಳು, ಪೂಜೆಗಳನ್ನು ಮಾಡ್ತಾ ಇರ್ತೀವಿ. ಅದರಲ್ಲೂ ಈ ಶ್ರಾವಣ ಶುಕ್ರವಾರ, ಶ್ರಾವಣ ಶನಿವಾರ ಅಂತ ಅಂದರೆ ವಿಶೇಷವಾದಂತಹ ಪೂಜೆ ಎಲ್ಲರ ಮನೆಗಳಲ್ಲೂ ನಡೀತಾ ಇರುತ್ತೆ. ಹಾಗೆ ಶ್ರಾವಣ ಶನಿವಾರದ ದಿನಗಳಲ್ಲಿ ಮಾಡುವಂಥ ಈ ಪೂಜೆ, ಅದರಲ್ಲೂ ಶುಕ್ಲ ಪಕ್ಷದಲ್ಲಿ ಪ್ರಾರಂಭ ಮಾಡುವಂಥದ್ದು ಪೂಜೆ ವಿಶೇಷ ಫಲವನ್ನ ಕೊಡುತ್ತೆ. ಹಾಗಾಗಿ ಈ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇನ್ನು ಈ ಒಂದು ಪೂಜೆಯನ್ನ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಮಾಡುವಂಥದ್ದು ಎಂತಹ ಸಮಸ್ಯೆ ಇದ್ರೂ ಸಹ ಪರಿಹಾರ ಆಗುತ್ತೆ. ನಾವೆಲ್ಲರೂ ಕೂಡ ಸಂಕಲ್ಪದಲ್ಲಿ ಭಕ್ತಿಯಿಂದ ನಾವು ಭಗವಂತನಲ್ಲಿ ಬೇಡ್ಕೊಂಡು ಪೂಜೆಯನ್ನ ಪ್ರಾರಂಭ ಮಾಡಬೇಕು. 7 ಬೆಟ್ಟಗಳ ಒಡೆಯ ಅಂತಾನೆ ಹೇಳ್ತೀವಿ ವೆಂಕಟರಮಣನನ್ನ. ಹಾಗಾಗಿ ವೆಂಕಟೇಶ್ವರನ ಪೂಜೆ ಮಾಡೋದ್ರಿಂದ ಮದುವೆ, ಸಂತಾನ, ಮನೆ ಕಟ್ಟೋದಿಕ್ಕೆ, ಉದ್ಯೋಗ, ಆರೋಗ್ಯ, ಕೋರ್ಟ್ ಕೇಸ್ ನಡೀತಾ ಇದ್ರೆ, ಯಾರಿಗಾದ್ರೂ ಹಣ ಕೊಟ್ಟಿದ್ದು ಅದು ನಿಮಗೆ ಬಂದಿಲ್ಲ, ಅದು ತಿರುಗಿ ಬಂದಿಲ್ಲ ಅಂತಂದರೆ, ನಮಗೆ ವಾಪಸ್ ಬಂದಿಲ್ಲ ಅಂತ ಅನ್ನೋರು ಯಾವುದೇ ರೀತಿಯ ಸಮಸ್ಯೆ ಇರಲಿ, ಉದ್ಯೋಗದ್ದೇ ಆಗಿರ್ಬೋದು, ವ್ಯಾಪಾರದ್ದೇ ಆಗಿರ್ಬೋದು, ವಿದ್ಯಾಭ್ಯಾಸಕ್ಕೆ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗಿರ್ಬೋದು, ಮಕ್ಕಳ ಏಳಿಗೆಗಾಗಿ ಪ್ರತಿಯೊಂದಕ್ಕೂ ಕೂಡ ಎಂಥದ್ದೇ ಸಮಸ್ಯೆ ಇರಲಿ ಈ ಪೂಜೆ ನಿಮಗೆ ಫಲ ಕೊಡುತ್ತೆ. ಹಂಗಾಗಿ ಎಷ್ಟು ಭಕ್ತಿಯಿಂದ, ನಂಬಿಕೆಯಿಂದ ಮಾಡ್ತೀವೋ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಈ ಪೂಜೆ ತುಂಬ ಸಿಂಪಲ್ ಆಗಿ ಮಾಡುವಂಥದ್ದು ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸ್ತಾ ಇದ್ದೀನಿ. ಇನ್ನು ಈ ಪೂಜೆ ಯಾವ ರೀತಿ ಮಾಡಬೇಕು, ಹೇಗೆ ಸಿದ್ಧತೆ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ಈ ಪೂಜೆಯನ್ನ ಪ್ರತಿ ಶನಿವಾರ ಮಾಡಬೇಕಾಗುತ್ತೆ. 7 ಶನಿವಾರಗಳು ಈ ಪೂಜೆಯನ್ನ ಮಾಡಬೇಕಾಗುತ್ತೆ. ಈ ಪೂಜೆಯನ್ನ 7 ವಾರಗಳು ಮಾಡ್ಬೋದು, 14 ವಾರ ಮಾಡ್ಬೋದು, ಅಥವಾ 49 ವಾರನೂ ಸಹ ಮಾಡ್ಬೋದು. ಹೀಗೆ ಒಂದು ವರ್ಷನೂ ಕೂಡ ಈ ಪೂಜೆನ ಮಾಡ್ತಾ ಹೋಗ್ಬೋದು. ಇವಾಗ ಶ್ರಾವಣ ಮಾಸದಲ್ಲಿ ಶುರು ಮಾಡ್ಕೊಂಡ್ರೆ ಮತ್ತೆ ತಿರ್ಗಾ ಶ್ರಾವಣ ತನಕ ಪೂಜೆ ಮಾಡಿ ಮುಗಿಸ್ಕೋಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಾಗೆ ಈ ಪೂಜೆನ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಸಿಂಪಲ್ ಆಗಿ, ಸರಳವಾಗಿ ನಾನು ನಿಮಗೆ ಈ ಪೂಜೆ ತಿಳಿಸ್ತಾ ಇದ್ದೀನಿ. ಇನ್ನು ಈ ಒಂದು ಪೂಜೆಗೆ ನಿಯಮವನ್ನು ಪಾಲಿಸಬೇಕಾಗುತ್ತೆ. ಅದು ಯಾವ್ಯಾವ ನಿಯಮ ಅಂತ ತಿಳ್ಕೊಳ್ಳೋಣ. ಶನಿವಾರ ದಿನಗಳಲ್ಲಿ ಕೆಲವೊಂದು ನಿಯಮವನ್ನು ಪಾಲಿಸಬೇಕಾಗುತ್ತೆ. ಶನಿವಾರ ತಲೆಗೆ ಎಣ್ಣೆ ಹಚ್ಕೊಂಡು, ತಲೆ ಸ್ನಾನ ಮಾಡಿಕೊಂಡು, ಮಡಿ ಬಟ್ಟೆನ ಉಟ್ಕೊಂಡು, ಅಥವಾ ರೇಷ್ಮೆ ಸೀರೆ ಉಟ್ಕೊಂಡು, ಅಥವಾ ಬಾರ್ಡರ್ ಸೀರೆನ ಉಟ್ಕೊಂಡು ಪೂಜೆ ಮಾಡಬೇಕಾಗತ್ತೆ. ಮತ್ತು ಮನೆಯಲ್ಲೂ ಸಹ ಯಾವಾಗಲೂ ಶುದ್ಧತೆ ಇರಬೇಕು. ಮತ್ತು ಒಂದು ಹೊತ್ತು ಊಟ ಮಾತ್ರ ಮಾಡಬೇಕು. ಪೂಜೆ ಆದಮೇಲೆ, ಬೆಳಗ್ಗೆ ಮಾತ್ರ ಪೂಜೆ ಆದಮೇಲೆ ಸಾಯಂಕಾಲ ತನಕನೂ ಏನು ತಿನ್ನೋಂಗಿಲ್ಲ. ಪೂಜೆ ಮುಗ್ದಿದ ಮೇಲೆ ಊಟ ಮಾಡಬೇಕಾಗುತ್ತೆ. ರಾತ್ರಿ ಮಾತ್ರ ಹಾಲು, ಹಣ್ಣು ತಗೋಬೋದು. ಸಜ್ಜಿಗೆ ಕೂಡ, ಅಂದರೆ ಸಿಹಿ ಸಜ್ಜಿಗೆ ಕೂಡ ನೀವು ಮಾಡ್ಕೊಂಡು ತಿನ್ಬೋದು. ಅಥವಾ ಇವಾಗ ಊಟದ ವಿಷಯದಲ್ಲಿ ಶನಿವಾರ ದಿವಸ ಸಾತ್ವಿಕ ಆಹಾರವನ್ನೇ ಬಳಸಬೇಕಾಗುತ್ತೆ. ಶುಕ್ರವಾರ ಸಹ ಸಾತ್ವಿಕ ಆಹಾರವನ್ನು ಸೇವಿಸಬೇಕಾಗುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ ಈ ರೀತಿ ಯಾವುದನ್ನು ತಿನ್ನಬಾರ್ದು. ಹಾಗಾಗಿ ನಿಮಗೆ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಆದಷ್ಟು ನೀವು ಎಷ್ಟು ಶುದ್ಧತೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಈ ಪೂಜೆ ಮಾಡ್ತೀರೋ ಅಷ್ಟು ಬೇಗ ಪೂಜೆಯ ಫಲ ನಿಮಗೆ ಸಿಗುತ್ತೆ. ಇನ್ನು ಈ ಒಂದು ಪೂಜೆಯನ್ನ ಶ್ರಾವಣ ಶನಿವಾರದಂದು ಪ್ರಾರಂಭ ಮಾಡಬೇಕಾಗತ್ತೆ. ಆಗಸ್ಟ್ 15ನೇ ತಾರೀಕು ಶ್ರಾವಣ ಶುದ್ಧ ತದಿಗೆ, ಅವತ್ತು ಪ್ರಾರಂಭ ಮಾಡಬೇಕು. ಈ ಪೂಜೆ ಮಾಡೋದಕ್ಕೆ ಕೆಲವೊಂದು ವಿಶೇಷವಾದ ತಿಥಿಗಳು ಅಂತ ಇರುತ್ತೆ. ಅದೇ ತಿಥಿಗಳಲ್ಲೇನೆ ಪೂಜೆನ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಬಿದಿಗೆ, ತದಿಗೆ, ಪಂಚಮಿ, ಸಪ್ತಮಿ, ದಶಮಿ, ಏಕಾದಶಿ, ತ್ರಯೋದಶಿ, ಹುಣ್ಣಿಮೆ ಈ ದಿನಗಳು ತುಂಬಾನೇ ವಿಶೇಷವಾದಂತಹ ದಿನಗಳು. ಹಾಗಾಗಿ ಈ ಸಲ ನಮಗೆ ತದಿಗೆ ತಿಥಿನೇ ಬಂದಿದೆ. ಶ್ರಾವಣ ಶನಿವಾರ, ಪ್ರಥಮ ಶನಿವಾರ ತುಂಬ ವಿಶೇಷವಾದ ಫಲವನ್ನ ಕೊಡುತ್ತೆ.
ಆಗಸ್ಟ್ 15ನೇ ತಾರೀಕು ಪೂಜೆಯನ್ನು ಪ್ರಾರಂಭ ಮಾಡಬೇಕು. 22ನೇ ತಾರೀಕು 2ನೇ ಪೂಜೆ ಅಂದರೆ 2ನೇ ಶ್ರಾವಣ ಶನಿವಾರ. 29ನೇ ತಾರೀಕು 3ನೇ ಪೂಜೆ, 3ನೇ ಶ್ರಾವಣ ಶನಿವಾರ. ಮತ್ತು ಸೆಪ್ಟೆಂಬರ್ 5ನೇ ತಾರೀಕು 4ನೇ ಶ್ರಾವಣ ಶನಿವಾರ ಅಂದರೆ 4ನೇ ಪೂಜೆ. ಮತ್ತು ಸೆಪ್ಟೆಂಬರ್ 12ನೇ ತಾರೀಕು 5ನೇ ಪೂಜೆ, ಸೆಪ್ಟೆಂಬರ್ 19ನೇ ತಾರೀಕು 6ನೇ ಪೂಜೆ, ಕೊನೆಯದಾಗಿ 7ನೇ ಪೂಜೆ ಸೆಪ್ಟೆಂಬರ್ 26. ಅವತ್ತು ಕೂಡ ಹುಣ್ಣಿಮೆ ಇದೆ. ಇದು ಕೂಡ ತುಂಬಾ ವಿಶೇಷವಾದಂತಹ ದಿನಗಳು. ಈ ರೀತಿ 7 ವಾರಗಳು ಮಾಡುವಂಥ ಪೂಜೆ ಇದು. ನಂತರದಲ್ಲಿ ಪಿತೃಪಕ್ಷ ಪ್ರಾರಂಭ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ 7 ವಾರಗಳನ್ನು ಮಿಸ್ ಮಾಡ್ಕೋಬೇಡಿ. ಕಂಟಿನ್ಯೂಸ್ ಆಗಿ ಪೂಜೆ ಮಾಡಲೇಬೇಕು. ಅಕಸ್ಮಾತ್ ಏನಾದರೂ ಒಂದು ವಾರ ಏನಾದರೂ ಮಿಸ್ ಆಯಿತು ಅಂತ ಅಂದರೂ ಕೂಡ, ಒಂದು ಶನಿವಾರ ನಮಗೆ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ನೆಕ್ಸ್ಟ್ ಶನಿವಾರಕ್ಕೆ ಈ ಥರದ್ದು ಅಂದರೆ ಈ ಒಂದು ದೀಪವನ್ನು ಹಚ್ಚಬೇಕಾಗುತ್ತೆ. 7 ಶನಿವಾರ ಕೂಡ ಪೂಜೆ ಮಾಡಬೇಕಾದ್ರೂ ಕೂಡ ಪ್ರತಿ ಶನಿವಾರ ಈ ಒಂದು ದೀಪನ ಹಚ್ಚಬೇಕು. ಅಕಸ್ಮಾತ್ ಏನಾದರೂ ಒಂದು ವಾರ ಮಿಸ್ ಆಯಿತು ಅಂದಾಗ ನೆಕ್ಸ್ಟು ಶನಿವಾರಕ್ಕೆ ನೀವು 2 ದೀಪನ ಹಚ್ಚಬೇಕಾಗುತ್ತೆ. ಆ ಒಂದು ವಿಶೇಷವಾದಂತಹ ದೀಪಾರಾಧನೆ ಆದರೂ ಯಾವುದು ಅಂತ ತಿಳ್ಕೊಳ್ಳೋಣ. ಇದು ಕೂಡ ವೆಂಕಟರಮಣನಿಗೆ ತುಂಬಾ ಇಷ್ಟವಾದಂತಹ ದೀಪಾರಾಧನೆ. ಅದು ಯಾವುದು ಆ ದೀಪಾರಾಧನೆ ಅಂತ ಅಂದರೆ ತಂಬಿಟ್ಟಿನ ದೀಪ. ನಾನು ನಿಮಗೆ ಸ್ಕ್ರೀನ್ ಮೇಲೆ 2 ದೀಪನ ತೋರಿಸಿದ್ದೀನಿ, ಆದರೆ ನೀವು ಒಂದು ದೀಪನ ಹಚ್ಚಬೇಕಾಗುತ್ತೆ. ಪ್ರತಿ ಶನಿವಾರ ಒಂದು ದೀಪನ ಹಚ್ಚಬೇಕು. ಅಕಸ್ಮಾತ್ ಏನಾದರೂ ಒಂದು ಶನಿವಾರ ಮಿಸ್ ಆಯಿತು ಅಂತ ಅಂದಾಗ ನೆಕ್ಸ್ಟ್ ಶನಿವಾರಕ್ಕೆ 2 ದೀಪನ ಹಚ್ಚಬೇಕಾಗುತ್ತೆ. ಅದಾದಮೇಲೆ ಮತ್ತೆ ಮುಂದಿನ ಶನಿವಾರಕ್ಕೆ ಒಂದು ದೀಪನ ಹಚ್ಚಬೇಕಾಗುತ್ತೆ. ನೀವು ಯಾವಾಗ ಮಿಸ್ ಮಾಡ್ತೀರೋ ಅವಾಗ ಮಾತ್ರ 2 ದೀಪ ಹಚ್ಚಬೇಕು, 2 ತಂಬಿಟ್ಟಿನ ದೀಪನ ಹಚ್ಚಬೇಕು. ಇಲ್ಲ ಅಂತಂದರೆ ಪ್ರತಿ ಶನಿವಾರ ಕೂಡ ಒಂದೇ ಒಂದು ದೀಪನ ಹಚ್ಚಬೇಕು. ಈ ತಂಬಿಟ್ಟಿನ ದೀಪಾರಾಧನೆ ಈ ಪೂಜೆಯ ವಿಶೇಷತೆ. ಈ ದೀಪವನ್ನು 2 ದೀಪವನ್ನು ನೀವು ದೇವರಿಗೆ ಹಚ್ಚಬೇಕು. ಹಾಗಾಗಿ ಒಂದು ವಾರ ತಪ್ಪಿದ್ರೆ ನೆಕ್ಸ್ಟ್ ವಾರಕ್ಕೆ 2 ದೀಪವನ್ನು ಹಚ್ಚಬೇಕು. ಆ ರೀತಿಯಾಗಿ ಆದಷ್ಟು ತಪ್ಪದೇ ಇರೋ ಥರ ನೋಡ್ಕೊಳ್ಳಿ. ಮತ್ತೆ ಏನಾದರೂ ಆಕಸ್ಮಿಕವಾಗಿ ಏನಾದರೂ ತಪ್ಪಿದ್ರೆ ಈ ರೀತಿಯಾಗಿ ಮಾಡ್ಕೋಬೋದು. ಒಟ್ಟಿನಲ್ಲಿ 26ನೇ ತಾರೀಕು ತನಕ ನೀವು ಪ್ರತಿ ಶನಿವಾರನೂ ತಪ್ಪದೇ ಈ ಪೂಜೆನ ಮಾಡ್ಕೊಂಡು ಹೋಗ್ಬೋದು. ಇನ್ನು ಈ ಪೂಜೆಗೆ ಹೇಗೆ ಸಿದ್ಧತೆ ಮಾಡ್ಕೋಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಮತ್ತು ಸಂಕಲ್ಪ ಕೂಡ ಹೇಳ್ತಾ ಇದ್ದೀನಿ. ತಂಬಿಟ್ಟನ್ನು ಹೇಗೆ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ತಂಬಿಟ್ಟನ್ನು ಮಾಡೋದಕ್ಕೆ ಮೊದಲು ನಾವು ಹಿಂದಿನ ದಿನವೇ ಅಕ್ಕಿನ ನೆನೆಸಿ ಇಡಬೇಕಾಗುತ್ತೆ. ರಾತ್ರಿ ನೀವು ಮಲ್ಕೋವಾಗ ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಿದಾದ್ಮೇಲೆ ಕೈಕಾಲನ್ನು ತೊಳ್ಕೊಂಡು ಅಕ್ಕಿನ ನೆನೆಸಿ ಇಡಬೇಕು. ಒಂದು ಮುಷ್ಟಿಯಷ್ಟು ಅಕ್ಕಿ ತೊಗೊಂಡ್ಬಿಟ್ಟು ನೆನೆಸಿಟ್ರೆ ಸಾಕಾಗುತ್ತೆ. ಒಂದು ದೀಪದ ತಂಬಿಟ್ಟಿನ ದೀಪಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಕ್ಕಿನ ನೀರಲ್ಲಿ ನೆನೆಸಿ ಇಡಬೇಕಾಗುತ್ತೆ. ಥರ ಮಾರನೇ ದಿನ ನೀರೆಲ್ಲ ತೆಗೆದಿದ್ದಾದ್ಮೇಲೆ ಬೆಳಗ್ಗೆ ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿಯಾಗಿ ಹಾಕಬೇಕು. ಸ್ವಲ್ಪ ಇದರಲ್ಲಿರುವಂಥ ನೀರಿನ ಅಂಶ ಹೋಗಬೇಕಾಗುತ್ತೆ. ನಮಗೆ ಇದೆಲ್ಲ ಕಷ್ಟ ಆಗುತ್ತೆ, ಅನುಕೂಲ ಇಲ್ಲ ಅಂತ ಅಂದರೆ ಅಕ್ಕಿ ಹಿಟ್ಟಿನಿಂದ ಸಹ ನೀವು ಮಾಡ್ಕೋಬೋದು. ಅದನ್ನು ಕೂಡ ತಿಳಿಸ್ತೀನಿ. ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿ ನೆನೆಸಿರುವಂಥ ಅಕ್ಕಿನ ಹಾಕ್ಕೋಬೇಕು. ಇದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿರುತ್ತೆ. ನೀವು ಬೇಕಾದರೆ ಫ್ಯಾನ್ ಕೆಳಗಡೆನೂ ಕೂಡ ನೀವು ಹಾಕೋಬೋದು. ತುಂಬ ಬೇಗನೆ ಇದು ಡ್ರೈ ಆಗುತ್ತೆ. ಇದು ತುಂಬ ಒಣಗಬಾರ್ದು, ಸ್ವಲ್ಪ ಹಸಿ ಇರಬೇಕು. ಕೈಗೆ ನೀರು ಥರ ಆಗಬಾರ್ದು. ಹೀಗೆ ಇದನ್ನು ಮಿಕ್ಸಿಗೆ ಹಾಕೊಂಡ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಅಕ್ಕಿ ಹಿಟ್ಟನ್ನು ಮಾಡ್ಕೋಬೇಕಾಗುತ್ತೆ. ಒಂದು ತಂಬಿಟ್ಟಿಗೆ ಒಂದು ಮುಷ್ಟಿಯಷ್ಟು ಅಕ್ಕಿ ಹಾಕೊಂಡ್ರು ಕೂಡ ಸಾಕು. ತುಂಬ ನುಣ್ಣಗೆ ಹಿಟ್ಟನ್ನು ಮಾಡಬೇಕು. ಬೇಕಿದ್ರೆ ಒಂದೇ ಸಲ ಅಕ್ಕಿನ ತೊಳೆದ್ಬಿಟ್ಟು ಹಾಕೊಂಡ್ಬಿಟ್ಟು ಹಿಟ್ಟನ್ನು ಮಾಡಿಸಿ ಇಟ್ಕೋಬಹುದು. ಅಥವಾ ಅಕ್ಕಿನ ತೊಳೆದು ಹಾಕಿ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಕೂಡ ಮಿಲ್ಗೆ ಹಾಕಿ ಇಟ್ಕೋಬಹುದು. ಪ್ರತಿ ವಾರಕ್ಕೂ ಆಗುತ್ತೆ. ಹೀಗೂ ಕೂಡ ಮಾಡ್ಕೋಬಹುದು. ಇವಾಗ ಹೇಗೆ ಮಾಡೋದು ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಒಂದು ಹಿಡಿಯಷ್ಟು ತುರಿದಿರುವಂಥ ಬೆಲ್ಲನ ತಗೋಬೇಕು. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ನೀವು ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ವ, ಆ ಅಕ್ಕಿನ ಸ್ವಲ್ಪ ಸೇರಿಸ್ಕೋಬೇಕು. ಇದಕ್ಕೆ ಇವಾಗ ಒಂದೇ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೋಬೇಕು. ತುಪ್ಪ ಹಾಕಿ ಚೆನ್ನಾಗಿ ಕಲಸ್ಕೊಂಡು ಅದನ್ನ ದೀಪದ ತರ ಮಾಡ್ಕೋಬೇಕು. ತಂಬಿಟ್ಟಿನ ದೀಪ ಹೇಗ್ ಮಾಡೋದು ಅಂತ ನಿಮ್ಗೂ ಕೂಡ ಗೊತ್ತಿರುತ್ತೆ. ಆ ರೀತಿ ಮಾಡ್ಕೋಬಹುದು. ಇದಕ್ಕೆ ಪಾಕ ತೆಗಿಬೇಕು ಅಂತ ಏನೂ ಇಲ್ಲ. ಆ ರೀತಿ ಎಲ್ಲ ತಲೆನೋವು ಏನೂ ಇಲ್ಲ. ಪಾಕ ತೆಗಿಬೇಕು ಅನ್ನೋವಂಥ ಕಷ್ಟ ಕೂಡ ಏನೂ ಇಲ್ಲ. ತುಂಬ ಟೈಮು ಕೂಡ ಹಿಡಿಯುತ್ತೆ ಅದು ಮಾಡೋದ್ರಿಂದ. ಈ ರೀತಿ ಎಲ್ಲ ಏನೂ ಮಾಡ್ದಂಗೆ ಸಿಂಪಲ್ ಆಗಿ ಆರಾಮ್ಸೆ ನೀವು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಒಂದೇ ಒಂದು ತಂಬಿಟ್ಟು ಮಾಡಿಕೊಂಡ್ರೆ ಸಾಕು. ಇದನ್ನ ದೀಪದ ಥರ ಮಾಡ್ಕೋಬೇಕು. ದೀಪ ಹಚ್ಚೋದಕ್ಕೆ ಹೇಗೆ ಮಾಡ್ಕೊತೀವೋ ಅದೇ ರೀತಿ ಮಾಡ್ಕೋಬೇಕು. ಮಧ್ಯದಲ್ಲಿ ತಗ್ ಮಾಡ್ಕೊಂಡ್ರೆ ದೀಪ ಹಚ್ಚೋದಕ್ಕೆ ಅನುಕೂಲ ಆಗುತ್ತೆ. 5 ಎಳೆ ಬತ್ತಿ ಕೂಡ ಹಾಕೋಬಹುದು ಅಥವಾ ಹೂ ಬತ್ತಿ, 2 ಹೂ ಬತ್ತಿನೂ ಕೂಡ ನೀವು ಮಾಡ್ಕೋಬಹುದು.
ತುಪ್ಪನೇ ಹಾಕಬೇಕು. ತುಪ್ಪದಲ್ಲಿ ನೆನೆಸಿರುವಂಥ ಬತ್ತಿನ ಹಾಕಬೇಕಾಗುತ್ತೆ. ಎಣ್ಣೆ ಹಾಕಿ ಮಾತ್ರ ದೀಪನ ಹಚ್ಚಬೇಡಿ. ನಾವು ತಂಬಿಟ್ಟಿನ ಆರತಿ ಮಾಡ್ಬೇಕಾದ್ರೆ ತುಪ್ಪ ಹಾಕಿನೇ ದೀಪ ಹಚ್ಚುವಂಥದ್ದು, ಇದು ನಿಮಗೂ ಕೂಡ ಗೊತ್ತಿರುತ್ತೆ. ಆಮೇಲೆ ದೇವ್ರ ಮನೆಯಲ್ಲಿ ಒಂದು ರಂಗೋಲಿನ ಹಾಕೋಬೇಕಾಗುತ್ತೆ, ಅದ್ರ ಮೇಲೆ ಮಣೆ ಇಟ್ಕೋಬೇಕಾಗುತ್ತೆ, ಅದ್ರ ಮೇಲೆ ಫೋಟೋನ ಇಟ್ಕೋಬೇಕು. ವೆಂಕಟರಮಣನ ಪದ್ಮಾವತಿ ಫೋಟೋ ಇರ್ಬೋದು ಅಥವಾ ಶ್ರೀನಿವಾಸ ದೇವ್ರದ್ದು ಯಾವುದೇ ಫೋಟೋ ಇದ್ರೂ ಕೂಡ ಪರವಾಗಿಲ್ಲ, ಮನೆಯಲ್ಲಿ ಇದ್ರೆ ಸಾಕು. ಗಂಧ ಹಚ್ಚಿ ಮಣೆ ಮೇಲೆ ಫೋಟೋ ಇಟ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸ್ಬೇಕು. 16 ಗೆಜ್ಜೆ ಇರುವಂಥ ವಸ್ತ್ರವನ್ನು ಏರಿಸ್ಬೇಕು ಅಥವಾ 24 ಗೆಜ್ಜೆ ಇರುವಂಥ ವಸ್ತ್ರವನ್ನು ಏರಿಸ್ಬೋದು. ಈ ರೀತಿ ಗೆಜ್ಜೆ ಧಾರಣೆ ಮಾಡಬೇಕಾಗುತ್ತೆ. ಕೆಂಪು ಇರುವಂಥ ಗೆಜ್ಜೆ ವಸ್ತ್ರವನ್ನು ಏರಿಸ್ಬೇಕು, ಹೂನ ಏರಿಸ್ಬೇಕು, ಮಣೆ ಮೇಲೆ ಫೋಟೋ ಇಟ್ಕೋಬೇಕು. ನಂತರ ಅದ್ರ ಮುಂದೆ ಚಿಕ್ಕ ಮಣೆ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹಾಕ್ಬಿಟ್ಟು ಒಂದು ತಟ್ಟೆ ಮೇಲೆ ಈ ತಂಬಿಟ್ಟಿನ ದೀಪವನ್ನು ಇಡಬೇಕು. ತುಳಸಿ ಮಾಲೆ ಕೆಂಪು ಹೂಗಳಿಂದ ಅಲಂಕಾರವನ್ನು ಮಾಡಬೇಕು ಫೋಟೋಗೆ. ಮತ್ತು ತುಪ್ಪ ಹಾಕ್ಬಿಟ್ಟು ಹೂ ಬತ್ತಿನ ಇಡಬೇಕು. ಆ ದೀಪದ ಒಳಗಡೆ 2 ಹೂ ಬತ್ತಿನ ಇಡಬೇಕಾಗುತ್ತೆ. ನೀವು ಎಳೆ ಬತ್ತಿ ಕೂಡ ಇಡ್ಬೋದು. ಅಂದರೆ ಆ ಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿರ್ಬೇಕು. ಇದು ತುಪ್ಪದ ದೀಪ ಹಚ್ಚುವಂಥದ್ದು. ನಂತರ ಆ ತಟ್ಟೆಗೂ ಕೂಡ ಅರಿಶಿನ ಕುಂಕುಮ ಹೂನ ಇಡಬೇಕು. ದೀಪಕ್ಕೆ ಯಾವುದೇ ಕಾರಣಕ್ಕೂ ಅರಿಶಿನ ಕುಂಕುಮ ಇಡಬೇಡಿ, ಯಾಕಂದರೆ ಅದನ್ನು ಪ್ರಸಾದದ ರೀತಿಯಲ್ಲಿ ಸ್ವೀಕಾರ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ನೀವು ಮೊದಲನೇದಾಗಿ ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತೆ. ಫೋಟೋ ಇಟ್ಟು ಮತ್ತು ದೀಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾದಮೇಲೆ 2 ತುಪ್ಪದ ದೀಪನ ಸಪ್ರೇಟಾಗಿ ದೀಪ ಹಚ್ಚಲೇಬೇಕು. ಪ್ರತಿದಿನ ನೀವು ಯಾವ ದೀಪ ಹಚ್ತೀರೋ ಆ ದೀಪನ ಹಚ್ಚಬೇಕು. ದೀಪ ಹಚ್ಚಿದಾದ್ಮೇಲೆ ಕೈಯಲ್ಲಿ ಹೂ ಅಕ್ಷತೆಯನ್ನು ಮತ್ತು ತುಳಸಿನ ಇಟ್ಕೊಂಡ್ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳ್ಕೊಂಡು ನಂತರ ಹೂ ಅಕ್ಷತೆಯನ್ನು ಫೋಟೋ ಕೆಳಗಡೆ ಹಾಕಬೇಕು. ಒಂದು ಅಡಿಕೆ ಬೆಟ್ಟವನ್ನು ಇಟ್ಕೋಬೇಕು. ಅರಿಶಿನ ಕುಂಕುಮ ಗಂಧ ಅಕ್ಷತೆ ಗೆಜ್ಜೆ ವಸ್ತ್ರವನ್ನು ಏರಿಸ್ಬೇಕು. ಗರಿಕೆ ಇಡಬೇಕು. ಇದು ಗಣೇಶನಿಗೋಸ್ಕರ ಧೂಪ ದೀಪವನ್ನು ಮಾಡಿ ಆರತಿನ ಮಾಡ್ಕೋಬೇಕು. ಗಣಪತಿ ಪೂಜೆ ಆದಮೇಲೆ ವೆಂಕಟರಮಣನ ಪೂಜೆನ ಮಾಡ್ಕೋಬೇಕು. ಮತ್ತು ವೆಂಕಟದೇವರ ಸ್ತೋತ್ರ ಯಾವುದಾದ್ರೂ ಬರುತ್ತೆ ಅಂತ ಹೇಳಿದ್ರೆ ಮಾಡ್ಕೋಬೋದು. ಒಟ್ಟಿನಲ್ಲಿ ಭಗವಂತನ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಪೂಜೆನ ಮಾಡ್ಕೋಬೇಕು. ದೀಪಗಳನ್ನು ಹಚ್ಚಿಡಿ, ಧೂಪಗಳನ್ನು ಮಾಡಿಡಿ. ನಂತರ ಈ ಒಂದು ತಂಬಿಟ್ಟನ್ನು ದೀಪ ಏನು ಮಾಡಿರ್ತೀರ ಅಲ್ವಾ ಅದನ್ನು ಹಚ್ಚಬೇಕಾಗುತ್ತೆ. ಸ್ವಲ್ಪ ದೂರದಿಂದಲೇ ದೀಪನ ಹಚ್ಕೊಳ್ಳಿ, ಏಕೆಂದರೆ ಫೋಟೋಗೆಲ್ಲ ಗೆಜ್ಜೆ ವಸ್ತ್ರ ಎಲ್ಲ ಮಾಡಿ ಹಾಕಿರ್ತೀರ ಅಲ್ವಾ, ಸೊ ಅದಕ್ಕೋಸ್ಕರ 2 ಊದ್ಗಡ್ಡಿಯಿಂದ ಹಚ್ಕೊಳ್ಳಿ. ದೀಪ ಹಚ್ಚುವಾಗ ಯಾವುದೇ ಕಾರಣಕ್ಕೂ ಮ್ಯಾಚ್ ಬಾಕ್ಸ್ನ ಯೂಸ್ ಮಾಡಬಾರ್ದು. 2 ಊದ್ಗಡ್ಡಿ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಬಿಡಿ ಹೂನ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಬೆಂಕಿ ಪೊಟ್ಟಣದಿಂದ ನೀವು ಊದ್ಗಡ್ಡಿನ ಹಚ್ಕೊಂಡ್ಬಿಟ್ಟು ಆಮೇಲೆ ಆ ಊದ್ಗಡ್ಡಿಯಿಂದ ಹಚ್ಚಿರುವಂಥ ಊದ್ಗಡ್ಡಿಯಿಂದ ನೀವು ಈ ದೀಪನ ಹಚ್ಕೋಬೇಕು. ನೀವು ಊದ್ಗಡ್ಡಿಯಿಂದ ಆದರೂ ದೀಪ ಹಚ್ಕೋಬೋದು ಅಥವಾ ಏಕಾರತಿ ಮಾಡಿಬಿಟ್ಟು ದೀಪ ಹಚ್ಕೋಬೋದು. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ದೀಪವನ್ನು ಹಚ್ಬೋದು. ಈ ರೀತಿ ತುಪ್ಪದ ದೀಪನ ಬೆಳಗೋದ್ರಿಂದ ಭಗವಂತನಿಗೆ ಈ ಒಂದು ತಂಬಿಟ್ಟಿನ ದೀಪವನ್ನು ಸಮರ್ಪಣೆಯನ್ನು ಮಾಡಬೇಕು. ನಂತರ ಕೃಷ್ಣಾರ್ಪಣೆ ಅಂತ ಹೇಳಿಬಿಟ್ಟು ಅಕ್ಷತೆಯನ್ನು ಹಾಕಬೇಕು. ಕೈ ಮುಕ್ಕೊಂಡು ನಿಮಗೆ ಬರುವಂಥ ವೆಂಕಟರಮಣನ ಸ್ತೋತ್ರ ಆಗಿರ್ಬೋದು, ಸ್ತುತಿ ರತ್ನ ಮಾಲ ತುಂಬ ವಿಶೇಷವಾಗಿ ಫಲ ಕೊಡುವಂಥದ್ದು, ಅಥವಾ ವೆಂಕಟೇಶ್ವರ ದೇವರ ಸ್ತೋತ್ರ ಯಾವುದಾದ್ರೂ ಹೇಳ್ಕೊಳ್ಳಿ, ಅಥವಾ ವೆಂಕಟೇಶ್ವರ ದೇವರ ಅಷ್ಟೋತ್ತರವನ್ನು ಮಾಡ್ಕೋಬೇಕು. ಅರ್ಚನೆಯನ್ನು ಮಾಡ್ಕೋಬೋದು. ದೀಪ ಎಷ್ಟೊತ್ತು ಬೆಳಗ್ತಾ ಇರುತ್ತೋ ಅಷ್ಟೊತ್ತು ನೀವು ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರ್ಬೋದು. ಈ ರೀತಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಭಕ್ತಿಯಿಂದ ಭಗವಂತನ ಆರಾಧನೆ ಮಾಡ್ಕೋಬೇಕು. ನಂತರ ನೈವೇದ್ಯವನ್ನು ಮಾಡ್ಕೋಬೋದು. ಏನು ನೈವೇದ್ಯ ನಿಮಗೆ ಮಾಡೋಕ್ಕಾಗುತ್ತೋ ಅದನ್ನು ನೀವು ಮಾಡ್ಕೋಬೋದು. ಹಾಲು ಸಕ್ಕರೆನ ಮಾಡ್ಕೋಬೋದು ಅಥವಾ ಸಿಹಿ ಪಾಯಸವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡ್ಬೋದು. ಈ ರೀತಿ ತಾಂಬೂಲ ದಕ್ಷಿಣೆ ಸಹಿತ ಭಗವಂತನಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿಬಿಟ್ಟು ಮಂಗಳಾರತಿಯನ್ನು ಮಾಡ್ಕೋಬೇಕು. ಹೀಗೆ ಪ್ರತಿ ಶನಿವಾರನೂ ಈ ಪೂಜೆನ ಈ ರೀತಿಯಾಗಿ ಮಾಡಬೇಕು. ದೀಪನ ಹಚ್ಚಿರ್ತೀರ ಅಲ್ವಾ, ಆಮೇಲೆ ಅದು ಆರಿದಾದ್ಮೇಲೆ ಅದನ್ನು ಒಂದು ಕಡೆ ತೆಗೆದಿಟ್ಕೊಳ್ಳಿ. ಇದನ್ನು ಮನೆಯಲ್ಲಿ ನೀವು ಎಷ್ಟು ಜನ ಇರ್ತೀರೋ ಅಷ್ಟು ಜನನೇ ಈ ಪ್ರಸಾದದ ರೀತಿಯಲ್ಲಿ ತಗೋಬೇಕು. ಯಾವುದೇ ಕಾರಣಕ್ಕೂ ಹೊರಗಡೆ ಇರೋರಿಗೆ ಕೊಡಬಾರ್ದು. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಮಂದಿ ಮಾತ್ರ ತಗೋಬೇಕು. ಪ್ರಸಾದ ಮಾತ್ರ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ನೀವು ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಬೇರೆಯವ್ರು ಪೂಜೆ ಮಾಡ್ಕೋಬೋದಾ ಆ ವಾರ ಅಂತ ಅಂದರೆ ನೀವು ಶುದ್ಧತೆಯನ್ನು ಕಾಪಾಡ್ಕೊಂಡಿದ್ರೆ ಮನೆಯಲ್ಲಿ ಬದಲಾಗಿ ಮಾಡ್ಕೋಬೋದು. ನಿಮ್ಮ ಯಜಮಾನರು ಅಥವಾ ಮಕ್ಕಳು ಆಗಿರ್ಬೋದು ಮಾಡ್ಕೋಬೋದು. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ಉತ್ತಮ ಅಂತ ಹೇಳ್ತೀನಿ.
ಆಗಲ್ಲ ಅಂತಂದರೆ ನೀವು ಯಾವಾಗಲಾದರೂ ಮಾಡ್ಕೋಬೋದು. ಇದಕ್ಕೆ ಇಂಥದ್ದೇ ಮುಹೂರ್ತ ಅಂತ ಏನೂ ಇಲ್ಲ. ಶ್ರಾವಣ ಶನಿವಾರ ಅವತ್ತು ಶುಭ ಮುಹೂರ್ತ, ಶುಭ ದಿನನೇ. ಹಾಗಾಗಿ ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡ್ಕೊಳ್ಳಿ. ಆಗಲ್ಲ ಅಂತ ಅಂದರೆ ಆಮೇಲೆ ಕೂಡ ನೀವು ಮಾಡ್ಕೋಬೋದು. ಆದಷ್ಟು 12 ಗಂಟೆ ಒಳಗಾಗಿ ಮಾಡ್ಕೊಂಬಿಡಿ. ಈ ರೀತಿಯಾಗಿ ಶ್ರಾವಣ ಶನಿವಾರಗಳಲ್ಲಿ ಮಾಡುವಂಥ ಪೂಜೆ ಸಪ್ತ ಶನಿವಾರದ ಪೂಜೆ ಅಂತಲೇ ಹೇಳ್ಬೋದು. 7 ಶನಿವಾರಗಳು ತಪ್ಪದೇ ಮಾಡ್ಕೊಳ್ಳಿ. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡು ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆ ಹೇಳ್ಕೊಂಡು ಈ ರೀತಿ ಪೂಜೆನ ಶುರು ಮಾಡ್ಕೊಳ್ಳಿ. ಶ್ರಾವಣ ಶನಿವಾರ ತುಂಬಾ ವಿಶೇಷವಾದ್ರಿಂದ ಶ್ರೀನಿವಾಸ ದೇವರ ಪೂಜೆ ಭಕ್ತಿಯಿಂದ ಮಾಡಿದ್ರೆ ಆದಷ್ಟು ಬೇಗ ನಿಮಗೆ ಫಲ ಸಿಗುತ್ತೆ. ಇದಿಷ್ಟು ಕೂಡ ಸಪ್ತ ಶನಿವಾರದ ಪೂಜೆ ಅಥವಾ 7 ಶನಿವಾರಗಳು ಮಾಡುವಂಥ ವೆಂಕಟರಮಣನ ಪೂಜೆಯ ವಿಧಾನ. ತುಂಬ ಸಿಂಪಲ್ ಆಗಿ ಹೇಳಿಕೊಟ್ಟಿದ್ದೀನಿ. ತಪ್ಪದೆ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.